ಹೇಳಿ ಅನೇಕ ಆತ್ಮಗಳನ್ನು ರಕ್ಷಿಸುವಂತ ಮಾತುಗಳು, ನಡವಳಿಕೆಗಳನ್ನು ಸರಿ ಮಾಡುವಂತ ಮಾತುಗಳು ಎಲ್ಲಾದ್ರೂ ಕೇಳೋದಕ್ಕೆ ಸಾಧ್ಯನಾ? ಎಲ್ಲೂ ಸಾಧ್ಯ ಇಲ್ಲ. ದೇವರ ಮಾತಿದು. ನಿನ್ನ ತಂದೆ ತಾಯಿನ ಒಳ್ಳೆ ರೀತಿ ನೋಡ್ಕೊಳಪ್ಪ, ನಿನ್ನ ತಂದೆ ತಾಯಿ ನಿನ್ನ ಹೊಡೆದಾಗ ನೀನು ಸನ್ಮಾನಿಸಪ್ಪ, ಯಾವ ಕಾಲೇಜಲ್ಲಿ ಹೇಳಲ್ಲ, ಫಿಲಂ ತಗಿಸಲ್ಲ, ಏನು ಹೇಳಲ್ಲ. ಇನ್ನು ಎಲ್ಲ ಉಲ್ಟಾನೇ ಬೇರೆ, ಎಲ್ಲ ಉಲ್ಟಾ, ಎಲ್ಲ ಉಲ್ಟಾ. ಚಿಕ್ಕ ಗೊಂಬೆ ಆಟ ನೋಡ್ತೀರಾ? ಗೊಂಬೆ ಆಟ ಗನ್ನ ಶೂಟ್ ಮಾಡಿ ಸಾಯಿಸುವಂಥದ್ದು. ಇನ್ನು ಮಕ್ಕಳು ಕಿತ್ತಾಡ್ಬೇಡ್ರಿ ಕಂಡ್ರು, ಸುಮ್ಮನೆ ಇರೋದು ಕೇಳ್ತಾರ? ಗೊಂಬೆ ಕಿತ್ತಾಡ್ತಾರೆ, ನಿಜವಾದ ಮನಸ್ಸು ನಾವೇ ಕಿತ್ತಾಡ್ಬೇಡ್ತಾರೆ. ಏನು ಮನೆ ಬುದ್ಧಿ ಇದ್ದ? ಗೊಂಬೆ ತೋರಿಸಿದ್ರೆ ಕಿತ್ತಾಡಿ ಸಾಯಿರಿ ಅಂತ, ಸೀರಿಯಲ್ ಎಲ್ಲ ತೋರಿಸ್ತೆ ಪ್ರೀತಿ ಪ್ರೇಮ ಮಾಡಿ ಓಡೋದು ಅಂತ, ಸಿನಿಮಾ ತೋರಿಸ್ತೆ ಕೊಂದಾಡಿ ಸಾಯಿರಿ ಅಂತ. ಇದನ್ನೆಲ್ಲ ತೋರಿಸೋದು ನಾನು ಹೆಂಗಮ್ಮ ಇರ್ಲಿ? ಆಯ್ತಾ ನಮ್ಮ ನನ್ನ ಕೈಯಲ್ಲಿ, ನಿನ್ನ ಕೈಯಲ್ಲೇ ಹತೋಟಿಲಿ ಇಟ್ಕೊಳಕ್ ಆಯ್ತಲ್ಲ ನಿನ್ ಶರೀರ, ನೀನೇ ನೋಡ್ತಾ ಇದ್ಯಾ, ನನ್ನೂ ತೋರಿಸ್ತಾ ಇದ್ಯಾ? ಬುದ್ಧಿ ಕಲಿ ಅಂತ ಎಲ್ಲಮ್ಮ ಕಲಿತಾ ಇದ್ದೀನಿ. ಎಲ್ಲಿ ಕಲಿಯಕ್ಕಾಗತ್ತೆ? ನಾಯಿ ಮುಂದೆ ಮಾಂಸ ಹಾಕಿ ತಿನ್ಬೇಡ ಅಂತ ಕೇಳುತ್ತಾ? ಸಿಂಹದ ಮುಂದೆ ನೀನ್ ಕಾಣಿಸ್ಕೊಂಡು ಅಕ್ಕ ಬರಬೇಡ ಅಂತ ಬಿಡುತ್ತಾ? ಆಗಲ್ಲ ಪ್ರೇಮೆ, ಆಗಲ್ಲ. ದೇವರ ಮಾತು ನಮ್ಮ ಮನಸ್ಸನ್ನು ಏನ್ ಮಾಡ್ಬೇಕು? ಕ್ಯಾಪ್ಚರ್ ಮಾಡ್ಬೇಕು.